ಈ ಥರ ಮುದ್ದೆ ಉಪ್ಸಾರು ತಿಂದರೆ ನಿಜವಾಗ್ಲೂ ಇದಕ್ಕಿಂತ ಸ್ವರ್ಗ ಯಾವುದೂ ಇಲ್ಲ. ಬನ್ನಿ ರೆಸಿಪಿ ನೋಡೋಣ ಯಾವ ಥರ ಮಾಡೋದು ಅಂತ. ಇದು ಬಂದು ಹುರುಳಿಕಾಳು ಉಪ್ಸಾರು ನಾನು ಮಾಡ್ತಾ ಇರೋದು. ಮೊದಲಿಗೆ ನಾನಿಲ್ಲಿ 1/4 kg ಅಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಅಂದರೆ ಹುರುಳಿಕಾಳು ತೊಗೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ. ಹಾಗೆ ಬೇಕಾದರೂ ಹಾಕ್ಬೋದು, ಆದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಹಾಗೆ ಹಾಕಿದ್ರೆ. ಅದೇನಿದ್ರು ಸಾಂಬಾರು ಮಾಡೋಕ್ಕೆ ಓಕೆ. ಈ ಥರ ಹುರ್ಕೋಬೇಕು ನೀಟಾಗಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಮತ್ತು ನಾನಿಲ್ಲಿ ಇದಕ್ಕೆ ಕೀರೆ ಸೊಪ್ಪು ತೊಗೊಂಡಿದ್ದೀನಿ. ಕೀರೆ ಸೊಪ್ಪು ನಿಜವಾಗ್ಲೂ ತುಂಬ ಒಳ್ಳೆಯದು. ಕೀರೆ ಸೊಪ್ಪು ತಿಂದರೆ ರಕ್ತ ಜಾಸ್ತಿ ಆಗುತ್ತೆ ಅಂತಲೂ ಹೇಳ್ತಾರೆ. ಕೀರೆ ಸೊಪ್ಪು ನಿಜವಾಗ್ಲೂ ದೇಹಕ್ಕೂ ಒಳ್ಳೆಯದು. ತಿನ್ನೋಕ್ಕೂ ಈ ಬೇಸಿಗೆಯಲ್ಲಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ತಿನ್ನಬೇಕು. ಸೊಪ್ಪು, ಹಣ್ಣು, ತರಕಾರಿ ಎಲ್ಲ ನೋಡ್ತಾ ಇರ್ಬೋದು. ಸೊಪ್ಪು ನಾನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ಹುರುಳಿಕಾಳು ಕೆಂಪಗಾಗೋವರೆಗೂ ಹುರಿತೀನಿ. ಅಂದರೆ ಮೀಡಿಯಮ್ ಒಂದು ಲೆವೆಲ್ಗೆ ಅದು ಕೆಂಪಗಾಗಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ. ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಈ ಥರ ಉಪ್ಸಾರೆಲ್ಲ ಮಾಡ್ತಾರೆ. ಸಿಟಿಗಳಲ್ಲಿರೋರು ತುಂಬ ಅಪರೂಪ ಮಾಡೋದು. ಆದರೆ ಹಳ್ಳಿ ಕಡೆ ಈ ಥರ ಉಪ್ಸಾರು ಮಾಡಿಕೊಂಡು ಮುದ್ದೆ ಇದ್ದರೆ ಅದಕ್ಕಿಂತ ಸ್ವರ್ಗ ಯಾವುದೂ ಇಲ್ಲ ಹೇಳ್ಬೇಕಂದ್ರೆ. ಮತ್ತು ಹಾಗೆ ನಾನಿಲ್ಲಿ ಒಣಗಿರೋ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಒಣಗಿರೋ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ತಗೊಂಡು ಮೆಣಸಿನ್ಕಾಯಿನ ನಾವು ಹುರಿಬೇಕಾಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ತಿನ್ನೋದಕ್ಕೆ. ಸ್ವಲ್ಪ ಬೇಕಾ, ಸ್ವಲ್ಪ ಜಾಸ್ತಿ ಬೇಕಾ, ಜಾಸ್ತಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಾನಿಲ್ಲಿ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಮತ್ತು ಹಿಂದೆನೇ ನಾನಿಲ್ಲಿ ಜೀರಿಗೆ ಮೆಣಸು ತಗೋತಾ ಇದ್ದೀನಿ. ಉಪ್ಸಾರಿಗೆ ಯಾವಾಗಲೂ ಜೀರಿಗೆ ಜಾಸ್ತಿ ಇರಬೇಕು. ಕಾಳು ಮೆಣಸು ಬಂದು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು, ಯಾಕಂದರೆ ಮೆಣಸಿನ್ಕಾಯಿನೂ ಖಾರ ಇರುತ್ತಲ್ಲ, ಹಾಗಾಗಿ ಮೆಣಸು ಸ್ವಲ್ಪ ಇರಬೇಕು, ಜೀರಿಗೆ ಜಾಸ್ತಿ ಇರಬೇಕು. ಅದೊಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ ಖಾರ ರುಬ್ಬಿದಾಗ. ಅದಕ್ಕೋಸ್ಕರ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮೆಣಸು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ಜೀರಿಗೆಗೂ ಮೆಣಸಿಗೂ ನೋಡಿ ಇಲ್ಲಿ ನಾನು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಮೆಣಸನ್ನು ಸ್ವಲ್ಪ ಕಮ್ಮಿ ಆಗಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಫುಲ್ ಇದು ಚಟ ಚಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ, ಸಿಡಿಯೋವರೆಗೂ. ಇವಾಗ ನೋಡಿ ನಾನು ಒಂದು ಸೈಡಲ್ಲಿ ಹುರುಳಿಕಾಳನ್ನು ನೀಟಾಗಿ ತೊಳೆದಿದ್ದೀನಿ. ಹುರುಳಿಕಾಳು ಅಂದರೆ ಕಲ್ಲಿರುತ್ತೆ, ನೋಡ್ಕೋಬೇಕು. ಅದನ್ನು ಜಾಲಿಸ್ಕೋಬೇಕು. ಜಾಲಿಸ್ಬಿಟ್ಟು ಹಾಕಬೇಕು ಯಾವಾಗಲೂ ಅಷ್ಟೇ. ಹುರುಳಿಕಾಳು ಜಾಲಿಸೋದ್ರಿಂದ ಕಲ್ಲು ಏನೇ ಇದ್ರೂ ಕೆಳಗಡೆ ಹೋಗುತ್ತೆ. ಪಾತ್ರೆಯಲ್ಲಿ ನೀರು ಇರುತ್ತಲ್ಲ ಅಲ್ಲಿ ಕೆಳಗಡೆ ಹೋಗ್ಬಿಡುತ್ತೆ. ಮತ್ತು ಹುರುಳಿಕಾಳು ಮಾತ್ರ ಜಾಲಿಸಿದಾಗ ಕೈಯಲ್ಲಿ ಬರುತ್ತೆ. ಕಲ್ಲಿದ್ದರೆ ತಿಂದರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಹುರುಳಿಕಾಳು ಹಾಕಿ ಸೊಪ್ಪನ್ನು ತೊಳೆದಿರೋಂಥ ಸೊಪ್ಪನ್ನು ಹಾಕಿಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆದರೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು 3 ಟೊಮೊಟೊ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಬೇಯೋದಕ್ಕೋಸ್ಕರ. ಯಾಕಂದರೆ ಇದಕ್ಕೆ ಬೇರೆ ಐಟಮ್ ಏನು ಬೇಯಿಸೋದಿರಲ್ಲ, ಅದಕ್ಕೋಸ್ಕರ ಎಲ್ಲ ಹುರ್ಕೊಳ್ಳೋದಿರುತ್ತೆ. ಹಾಗಾಗಿ ಟೊಮೊಟೊ ಮಾತ್ರ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಇದೇ ಕುಕ್ಕರಲ್ಲಿ ಟೊಮೊಟೊನ ಹಾಕಿ ಬಿಡ್ತಾಯಿದ್ದೀನಿ. ಇವಾಗ ನೋಡಿ ಇದನ್ನೆಲ್ಲ ನಾನು ಬೇಯೋಕ್ಕೆ ಇಟ್ಟಿದ್ದೀನಿ. ಒಂದು 3 ವಿಸಲ್ಗೆಲ್ಲ ಇದು ನೀಟಾಗಿ ಬೇಯುತ್ತೆ. ಮತ್ತು ಇವಾಗ ಒಂದು ಸೈಡಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡು ಸುಲ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಅಷ್ಟೇ ಈ ಉಪ್ಸಾರು ಖಾರಕ್ಕೆ ತುಂಬ, ಅಂದರೆ ಒಂದು 2 ಬೆಳ್ಳುಳ್ಳಿ ಆದರೂ ಹಾಕಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಹುಣಸೆ ಹಣ್ಣು, ಒಣಗಿರೋ ಮೆಣಸಿನ್ಕಾಯಿ, ಹುರಿದಿರೋ ಅಂಥದ್ದು, ಜೀರಿಗೆ, ಮೆಣಸು, ಮತ್ತು ನಾನಿಲ್ಲಿ ಬೆಳ್ಳುಳ್ಳಿನ ನೀಟಾಗಿ ಸುಲ್ಕೋತಾ ಇದ್ದೀನಿ. ಇದಕ್ಕೆ ಇನ್ನೊಂದೇನು ಅಂದರೆ ಕೊತ್ತಂಬರಿ ಸೊಪ್ಪು ತೊಗೋಬೇಕು, ಟೊಮೊಟೊ ಬೇಯಬೇಕು ಅಷ್ಟೇ. ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಇದೆಲ್ಲ ರೆಡಿ ಮಾಡ್ಕೊಂಡಾದ ನಂತರ ನಾನು ಜಾರ್ಗೆ ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ನಾನು ಮೊದಲಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಈ ಒಣಗಿರೋಂಥ ಮೆಣಸಿನ್ಕಾಯಿ ಏನಿದೆಲ್ಲ ಜೋಡಿಸಿಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು, ಅಂದರೆ ಇವಾಗ ಹುರುಳಿಕಾಳು ಸೊಪ್ಪು ಬೆಂದಿದೆ, ಅದನ್ನು ನೋಡಬೇಕು ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಇವಾಗ 3 ವಿಸಲ್ ಬಂದಿದೆ. ನಾನು ಅದನ್ನು ತೆಗೆದು ನೋಡೋಕೆ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ನೋಡಿ ಸ್ವಲ್ಪ ಹೊತ್ತು ಬೆಂದಿದೆ. ನೋಡಿ ಇಲ್ಲಿ ನಾನು ಮುಚ್ಚಳ ತೆಗೆದಿದ್ದೀನಿ, ಬೆಂದಿದೆ. ಟೊಮೊಟೊ ಬೆಂದು ಮೇಲ್ಗಡೆನೇ ಕಾಣಿಸ್ತಾ ಇದೆ. ಜಾಸ್ತಿ ಏನಾದರೂ ಬೆಂದುಬಿಟ್ರೆ ಟೊಮೊಟೊ ಕೆಳಗೋಗ್ಬಿಡುತ್ತೆ. ಮೀಡಿಯಮಾಗಿ ಬೆಂದಾಗ ಈ ಥರ ಮೇಲ್ಗಡೆನೇ ಕಾಣಿಸಿದೆ. ಚೆನ್ನಾಗಿ ಬೆಂದಿದೆ ಟೊಮೊಟೊನು. ಲೈಟಾಗಿ ಸಿಪ್ಪೆ ಎಲ್ಲ ಬಂದಿದೆ ನೋಡಿ, ಸಿಪ್ಪೆ ಎಲ್ಲ ಸುಲ್ಕೊಳಕ್ಕೆ ಬಂದಿದೆ. ಇವಾಗ ಟೊಮೊಟೊ ಅಷ್ಟನ್ನು ಹಾಕಿ ನಾನು ಅದು ಸೈಡಲ್ಲಿ ಇಡ್ತಾಯಿದ್ದೀನಿ. ಅದನ್ನು ರುಬ್ಕೋಬೇಕಷ್ಟೇ ಉಪ್ಪು ಹಾಕ್ಬಿಟ್ಟು. ನೋಡಿ ಕಾಳು ಎಷ್ಟು 3 ವಿಸಲ್ಗೆಲ್ಲ ಹುರುಳಿಕಾಳು ಒಡ್ಕೊಬಿಡುತ್ತೆ. ಜಾಸ್ತಿ ವಿಸಲ್ ತಂಡ್ರೆ 3 ವಿಸಲ್ ಮಾಡಿದಾಗ ನೋಡ್ತಾ ಇರ್ಬೋದು ನೀವಿಲ್ಲಿ ಹುರುಳಿಕಾಳು ಒಡ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಷ್ಟು ಹುರುಳಿಕಾಳು ಹೊಟ್ಟೆ ಎಲ್ಲ ಹೊಡ್ಕೊಳ್ಳೋಕೆ ಹೋಗೋದಿಲ್ಲ. ಮೀಡಿಯಮ್ಮಾಗಿ ಕರೆಕ್ಟಾಗಿ ಬೆಂದಿರುತ್ತೆ. ಇವಾಗ ನೋಡಿ ಈ ಖಾರಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇದನ್ನು ಬೇಯಿಸ್ಕೋಬೇಕು. ಈ ಸೊಪ್ಪು ಒಗ್ಗರಣೆ ಹಾಕ್ಕೋಬೋದು, ಆದರೆ ಈ ಬಸ್ಸಾರಿಗೆ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಸಾರಿಗೇನು ಒಗ್ಗರಣೆ ಅವಶ್ಯಕತೆ ಇಲ್ಲ, ಹಾಗೆ ತಿಂತಾಯಿದ್ರೆ ನಿಜವಾಗ್ಲೂ ಸ್ವರ್ಗ. ಇದು ನೋಡಿ ಕಾಳು, ನಾವು ಸೊಪ್ಪು ಬೇಯಿಸಿರೋಂಥ ನೀರು, ಕಟ್ಟು, ಈ ಕಟ್ಟನ್ನು ಸಹ ಕುಡಿಬೇಕು, ತುಂಬ ಒಳ್ಳೆಯದು. ನೋಡಿ ಕಾಳೆಲ್ಲ ಎಷ್ಟು ನೀಟಾಗಿ ಸೊಪ್ಪು ಕಾಳು ಎಲ್ಲ ಬೆಂದು ರೆಡಿಯಾಗಿದೆ. ಇದು ಇವಾಗ ಒಂದು ಸೈಡಲ್ಲಿರಲಿ.
ಮತ್ತು ನಾನು ಖಾರನ ರುಬ್ಕೋಬೇಕು. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾನು ಖಾರ ರುಬ್ಕೋತೀನಿ. ಮತ್ತು ನಾನು ಒಂದು ಸೈಡಲ್ಲಿ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಇಲ್ಲಿ ಖಾರ ರುಬ್ತಾ ಇದ್ದೀನಿ, ರುಬ್ಬಾಗೋಗಿದೆ. ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಕಲ್ಲಿದ್ರೆ ಕಲ್ಲಲ್ಲಿ ರುಬ್ಬೋದು, ಕಲ್ಲಲ್ಲಿ ರುಬ್ಬಿದ್ರೂ ಅಷ್ಟೇ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ರುಬ್ಬೋ ಅಂಥ ಕಲ್ಲು ಇಲ್ಲ, ಖಾರ ಅರಿಯೋದೇ ಒಂದು ಕಲ್ಲು ಬರುತ್ತೆ ನೋಡಿ, ಆ ಥರದ್ರಲ್ಲೆಲ್ಲ ಆಗೆಲ್ಲ ಹಳೆ ಕಾಲದಲ್ಲಿ ಹಳ್ಳಿಲಿ ಇರ್ತಿದ್ದೋ, ಇವಾಗೇನಿಲ್ಲ. ಇದನ್ನು ನಾನು ಮಾವಿನಕಾಯಿ ಜೊತೆ ಊಟ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ದೀನಿ ನೋಡಿ ಇಲ್ಲಿ. ಇವಾಗ ಎಲ್ಲ ಮಾವಿನಕಾಯಿ ಸೀಸನ್ ಅಲ್ವಾ, ಈ ಥರ ಉಪ್ಸಾರಲ್ಲಿ ಮಾವಿನಕಾಯಿ ಖಾರ ಹಚ್ಕೊಂಡು ತಿಂದರೆ ನಿಜವಲ್ಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಮತ್ತೆ ಹೊಸ ರೆಸಿಪಿಲಿ ಸಿಗೋಣ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.